ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿ ಉತ್ಖನನ ಆಗ್ತಾ ಇದೆ. ಅದಕ್ಕೆ ಕಾರಣ ಆ ಕುಟುಂಬ. ಅವರಿಗೆ ಸಿಕ್ಕಂತಹ ಅರ್ಧ ಕೆಜಿಯಷ್ಟು ಬಂಗಾರ. ಅದೇ ನಿಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಿತ್ತಿ ಕುಟುಂಬದಲ್ಲಿ ಬಿರುಕು ಮೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಗದಗದ ಲಕ್ಕುಂಡಿಯಲ್ಲಿ ಗುಪ್ತ ನಿಧಿ ಪತ್ತೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ತಾಯಿ ಗಂಗವ್ವ ರಿತ್ತಿ ಕುಟುಂಬದಲ್ಲಿ ಈಗ ಬಿರುಕು ಮೂಡಿದೆ. ನಿಧಿ ಸಿಕ್ಕ ನಂತರ ಅತ್ತೆ ಮಾವ ಮೈದುನರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರಂತೆ ಗಂಗಮ್ಮ ರಿತ್ತಿ ಬಗ್ಗೆ ಕುಟುಂಬಸ್ಥರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಿತ್ತಿ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿ ವತಿಯಿಂದ ಈಗ ಸೈಟ್ ಕೂಡ ಸಿಕ್ಕಿದೆ. ಗಂಗಮ್ಮ ಹಾಗೂ ತವರು ಮನೆಯವರನ್ನ ಸನ್ಮಾನಿಸಿದ್ದಕ್ಕೆ ಬೇಸರವನ್ನ ಗಂಗಮ್ಮ ಅತ್ತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕುಟುಂಬ ಮನೆಯ ಪಾಯವನ್ನು ತೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅರ್ಧ ಕೆಜಿ ಚಿನ್ನ ಸಿಕ್ಕಿತ್ತು. ಪ್ರಾಮಾಣಿಕತೆಯನ್ನು ಮೆರೆದು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಮಾಡಿದ್ರು. ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಶಂಸನೀಯ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸಹಜವಾಗಿಯೇ ಸನ್ಮಾನಗಳು ನಡೀತು. ಕೆಲವರು ಬಂದು ಮಗನ ಎಜುಕೇಷನ್ಗೆ ನಾವು ನೋಡ್ಕೋತೀವಿ ಅಂತ ಹೇಳಿದರು. ಈಗಾಗಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಸೈಟ್ ಕೂಡ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ದೂರ ಇಟ್ಟಿದ್ದಾರೆ ಅಂಥೇಳಿ ಗಂಗಮ್ಮ ರಿತ್ತಿ ಅವರ ಅತ್ತೆ, ಈ ಪ್ರಜ್ವಲ್ ಅವರ ಅಜ್ಜಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರು ತವರು ಮನೆಯವ್ರನ್ನೆಲ್ಲ ಕರೆಸ್ಕೊಂಬಂದು ಸನ್ಮಾನ ಮಾಡಿಸ್ತಿದ್ದಾರೆ. ಆ ಜಾಗ ಏನಿತ್ತು ಅದನ್ನು ತೆಗೆದುಕೊಳ್ಳೋದಕ್ಕೆ ನಾವು ಸಹಾಯ ಮಾಡಿದ್ವಿ, ನಮ್ಮನ್ನೀಗ ದೂರ ಇಟ್ಟಿದ್ದಾರೆ, ನಮ್ಮ ಮಗ ಸತ್ತ ಮೇಲೆ ತೀರ್ಕೊಂಡ ಮೇಲೆ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ಅವರ ದೊಡ್ಡಪ್ಪ ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ಈಗ ಪ್ರಜ್ವಲ್ ರಿತ್ತಿ ಮತ್ತು ನಿಮ್ಮ ಗಂಗಮ್ಮ ರಿತ್ತಿ ಅವರ ಮಾಡಿದಂಥ ಕಡೆ ಇಡೀ ದೇಶಕ್ಕೆ ಒಂದು ಮಾದರಿ ಆದಂಥದ್ದು. ಇಂಥ ಸಂದರ್ಭದಲ್ಲಿ ಯಾಕೆ ಅಸಮಾಧಾನ ಆಗ್ತಾಗಿದೆ ಕುಟುಂಬದಲ್ಲಿ ಅಂತ? ಸರ್, ಒಂದು ವಿಚಾರ ಹೇಳ್ಬೇಕಂದ್ರೆ ಅವರು ಮಾಡಿದ ಕೆಲಸ ಹೆಮ್ಮೆರೆ. ನಾನು ಹಾಸನದಾಗಿರ್ತಿದ್ದೆ, ಇಲ್ಲಿರಲ್ಲ. ನಮ್ಮ ಮಗ ಮಾಡಿದ್ದು, ನಮ್ಮ ಸೊಸೆ ಮಾಡಿದ ಕೆಲಸ ಹೆಮ್ಮೆ. ಇದು ನಮ್ಮ ಕರ್ನಾಟಕ ಇಡೀ ದೇಶಕ್ಕೆ ಪ್ರಸಿದ್ಧವಾದಂಥ ಅವ್ರು ಮಾಡಿದಂಥ ಕೆಲಸ ಏನು, ಇದು ತಪ್ಪಲ್ಲ. ಯಾಕಂದ್ರೆ ಇವರು ಹಿಂಗೆ ಯಾಕೆ ಇದನ್ನು ಮಾಡಿದ್ರಪ್ಪ ಅಂತಂತಂದ್ರೆ, ನನ್ನ ಮಗ ಅಗದಿ ತಿಳಕಿಲ್ದ ಮನುಷ್ಯ ಅವ, ನಮ್ಮ ತಮ್ಮನ ಹಂಗೆ ಇದ್ದ. ಇವ್ರು ಏನು ಮಾಡಿದಾರೆ ಅಂತಂತಂದ್ರೆ, ತಾವು ಇದೆಲ್ಲ ಸಿಕ್ಕ ಮೇಲೆ ಕೊಟ್ಟರು ತೊಗೊಂಡ್ರು. ನನ್ನವ್ರು ಯಾರು, ಅಜ್ಜ ಯಾರು, ಅಮ್ಮ ಯಾರು, ಆ ಮನೆ ಹುಟ್ಟಿದ್ದು ಯಾರು, ಯಾರು ಆ ಮನೆ ಬೆಳೆದ್ರು, ಇಂಥವ್ರು ನಮ್ಮ ಅಜ್ಜ ನಮ್ಮಮ್ಮ ಈ ಮನೆ ನಮಗೆ ಕೊಡಿಸಿದ್ರು, ಈ ಮನೆ ನಾವಿದ್ವಿ, ಇಂಥವ್ರು ನಮ್ಮ ಅಣ್ಣ ತಮ್ಮರದಾರ, ಇಂಥವ್ರು ನಮ್ಮ ಅಜ್ಜ ನಮ್ಮಮ್ಮ ಅದಾರ ಅನ್ನೋದು ಅವ್ರ ಕಡೆ ಏನೇ ಇಲ್ಲರಿ. ಬರೀ ಹೂವಿನ ಸಾರ ಹಾರ. ಮಗ ಮಾಡಿದ್ದೇನು ತಪ್ಪಿಲ್ರಿ. ಮಗ ಮಾಡಿದ್ದಕ್ಕೆ ನಿಷ್ಠಾವಂತ ಮನುಷ್ಯರು ಯಾವ, ಇನ್ನೂ 10 ಮಂದಿ ನಮ್ಮ ಮನ್ಯಾಗ ಹುಟ್ಟಿದ್ರೆ ಸಿಕ್ಕರು ಹಂಗೆ ಮಾಡಂತ ನಾವು ಹೇಳೋದು ಅಂತ ವಿಚಾರ ಐತ್ರಿ. ಈಗ ಅವ್ರು ದೊಡ್ಡಪ್ಪ ಇದ್ದ ರೀತಿ ಪೊಲೀಸ್ ಅಂತಂದು, ನಾನು ಅವ್ರು ದೊಡ್ಡಪ್ಪಿದ್ದೆ. ಹಿಂಗೈತಿ ಹಿಂಗೆ ಬಾ, ಇನ್ನೊಬ್ಬ ಮುನೇಶ್ ಅಂತದಾನ, ಅವ್ರ ಅಪ್ಪ ಅಂತೂ ತೀರ್ಕೊಂಡೋಗ್ಯದ. ಹಿಂಗೈತಿ ಬಾರಪ್ಪ ಮಾಡೋನು, ಅಜ್ಜ ಅಮ್ಮನ ಇಷ್ಟರು ಕೂಡ್ಸ್ಕೊಂಡು ಅಜ್ಜ ಅಮ್ಮನ ಕೂಡ್ಸ್ಕೊಂಡು ಮಾಡಿದ್ರೆ ಹೆಂಗೆ. ಹೆಣ್ಣಮ್ಮನ್ನ ಹೆಣ್ಣಮ್ಮ ಆಕಿ ನಮ್ಮ ಮನೆಗೆ ಹೆಣ್ಣು ಕೊಟ್ಟಾಕಿ ಸಂಬಂಧ ಇಲ್ಲ ನಮಗೆ. ಹೆಣ್ಣು ಕೊಟ್ಟಾಳಂದ್ರೆ ಅದಕ್ಕೆ ನಮಗೆ ಮನೆ ಬೀಗ್ತಿ. ತಾವೇ ವಿಚಾರ ಮಾಡ್ಕೊಂಡು ತಾವೇ ಮುಂದುವರ್ಸ್ಕತ್ತಾರೆ. ಅಜ್ಜ ಅಮ್ಮ ಹುಟ್ಟಿ ಬೆಳೆದ ಅಜ್ಜ ಅಮ್ಮನ ಮನೆ ಅದು, ಹುಟ್ಟು ಬೆಳೆದ ಅಜ್ಜ ಅಪ್ಪಾಜಿಗೆ ಒಟ್ಟು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇತ್ತು ರೀ. ಭಾಳ ಏನಾಯ್ತು, ಒಂದು ತಿಂಗಳತ್ತು ಹೋಗಿ ಒಂದು ಕಡೆಗಣಿಸಿದ್ರೆ ನಮ್ಮ ಅಜ್ಜನೂ ಅದಾನ, ನಮ್ಮ ಅಮ್ಮನೂ ಅದಾಳ, ನಮ್ಮ ಅಣ್ಣ ತಮ್ಮರು ಅದಾರ, ಇವ್ರನ್ನೂ ಒಂದಿಟ್ಟು ಕರ್ಕೊಂಬಂದು ಹಿಂಗೆ ನಾನು ಕೊಟ್ಟೀನಿ, ನಾನು ಇವಂಥರ ಮೊಮ್ಮಗ ನಾ ಕೊಟ್ಟೀನಿ ಅಂತಂದು ಇದನ್ನು ಮಾಡಿದ್ರೆ ಇವ್ರದ್ದು ಒಂದಿಟ್ಟು ಇಂಥರ ಮೊಮ್ಮಗಳಂದು ಬರ್ತಿತ್ತು. ಬರೀ ಹೇಳೋದು ಅವ್ರು ಕೊಟ್ಟಾರ, ಅಮ್ಮ ಕೊಟ್ಟಾಳ, ಅಜ್ಜ ಕೊಟ್ಟಾಳ, ನಮ್ಮನ್ನು ಕಡೆಗಣಿಸಿದಾರೆ. ಯಾಕೆ ಕಡೆ ಅವ ಚಲೋ ಇರಲ್ರಿ. ಎಲ್ಲರ ಜಾಗ ಕೊಡ್ಲಿಕ್ಕಂದ್ರೆ ನಾವು ಇನ್ನೂ ಆಸ್ತಿ ಕೊಡ್ಬೇಕು. ನಾವು ಇನ್ನೂ ಮುಗಿದಿಲ್ರಿ. ಇದು ಮೂಲ ಕುಟುಂಬ ಮಾಡ್ತಾರೆ, ಇನ್ನೂ ಮೂಲ ಕುಟುಂಬದಾಗ ಆಸ್ತಿ ನಾವು ಕೊಡ್ಬೇಕು ಅಂಥದ್ದು ಈಗ ಮಾಡ್ತಾರೆ. ಈ ಮನ್ಯಾಗ ಮನೆಯೂ ಕೊಡ್ಬೇಕು, ಅವಾಗ ಒಂದು ಜಗನ ಕೊಡ್ಬೇಕು. ಇನ್ನೂ ಅಂದ್ರಾಗ ಅವು ಹೊಲ ಅಂತ ಅವು ಕೊಟ್ಬಿಟ್ಟಿವಿ. ಅಲ್ಲಿ ಅಂದ್ರೆ ಹೊಲ ತಮ್ಮ ಮಾಡಕತ್ತಾನ, ಇವತ್ತಿನ ನಾಳೆ ಅವ್ರಿಗೆ ಕೊಡ್ತಾರೆ. ಅದ್ರ ಪ್ರಶ್ನೆ. ಇವರು ಅಜ್ಜ ಅಮ್ಮ ದೊಡ್ಡಪ್ಪ ಕಾಕ ಇವರೆಲ್ಲರನ್ನ ಮಾರ್ತು ತಮ್ಮ ವೈಯಕ್ತಿಕ ತಾವ ಯಾರೋ ಒಬ್ರು ಕರ್ಕೊಂಬರ್ತಾರೆ. ಯಾವನೋ ಒಬ್ಬ ಬಂದು ಹೇಳ್ತಾನೆ, ಈ ಮನೆ ನಾನು ಅಜ್ಜ ಆಗ್ಬೇಕು, ನಾನು ಅಣ್ಣ ಆಗ್ಬೇಕು. ಮೂಲ ಇದ್ದ ಆಧಾರಿತ ಅಮ್ಮ ಅಜ್ಜ ದೊಡ್ಡಪ್ಪ ನಮ್ಮ ಅಣ್ಣ ಒಬ್ರು ರೀತಿ ಅಂತ ಪೊಲೀಸರು ಅದಾರೆ. ಏನಾರ ಆದ್ರೆ ಇವ್ರಿಗೆ ಏನಾರ ನಮ್ಮ ಅಣ್ಣ ನಮ್ಮ ತಮ್ಮಣ್ಣ ಏನಾರ ಆದ್ರೆ ತನ್ನ ಡ್ಯೂಟಿ ಬಿಟ್ಟು ಅಲ್ಲಿ ಡ್ಯೂಟಿಯಾಗಿ ಬೀಸ್ಕೊಂಡು ಎಷ್ಟೋ ಖರ್ಚು ಮಾಡಿ ತೋರಿಸ್ಕೊಂಬಂದ್ರಿ ನಮ್ಮ ಅಣ್ಣ.